ಈವರೆಗಿನ ಘಟನೆಗಳ ಬಗ್ಗೆ ನೀವು ಆಡಿಯೋ ಸಾಕ್ಷ್ಯಗಳನ್ನು ನೋಡಿದ್ರಲ್ಲ, ಆ ಟೈಮ್, ಆ ಮೊಮೆಂಟ್ ನಾವು ಕ್ಯಾಲೆಂಡ್ರಲ್ಲಿ ನೋಡಿದಾಗ ಆಗಾಗಲೇ ಒಂದು ನಂಬಿಕೆ ಅನ್ನೋದು ಪವರ್ ಟಿವಿ ಮೇಲೆ ಹುಟ್ಟುಕೊಂಡಿತ್ತು. ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಬೇಕು, ಇದರಲ್ಲಿ ನಮಗೇನಾದರೂ ನ್ಯಾಯ ಆಗಬೇಕು ಅಂತಿದ್ರೆ ಪವರ್ ಟಿವಿಯೇ ನಮಗಿರುವಂಥ ಆಪ್ಷನ್ನು ಅನ್ನೋದು ಜನರ ಮನಸ್ಸಲ್ಲಿ ದಟ್ಟವಾಗಿತ್ತು. ಅದರ ಪ್ರಕಾರವಾಗಿಯೇ ಪವರ್ ಟಿವಿ ಸಂಬಂಧವನ್ನು, ಆ ಸಂತ್ರಸ್ತೆ ಜೊತೆಗೆ ಮಾತನಾಡುವ ವಿಚಾರವನ್ನು, ಪಾರ್ವತಿಯವರ ವಿಶೇಷ ಕೋರಿಕೆಯ ಮೇರೆಗೆ ನಮ್ಮ ತಂಡ, ರಾಕೇಶ್ ಶೆಟ್ಟಿ ಸರ್ ಮಾತನಾಡ್ತಾರ ಸಂತ್ರಸ್ತೆ ಜೊತೆಗೆ. ಆ ವಿಚಾರ, ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಆ ಲೇಡಿ ಹೇಳ್ತಾರೆ, ಸ್ಫೂರ್ತಿಗೊಳ್ತಾರೆ ಪಾರ್ವತಿ. ನಮ್ಮ ಈ ಹೋರಾಟದ ದಾಟಿ ನೋಡಿದಾಗ ಯಾರಾದರೂ ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸೋರಿದ್ರೆ ಅವರು ಪವರ್ ಟಿವಿಯವರು ಮಾತ್ರ ಅಂತ ಸಂತ್ರಸ್ತೆ ನಂಬರನ್ನು ನಮಗೆ ಅದನ್ನು ಕೊಡ್ತಾರೆ. ಸಂತ್ರಸ್ತೆಯನ್ನು ಭೇಟಿಯಾಗಿ ಸಾಂತ್ವನ ಹೇಳಿ ಸರ್ ಅನ್ನೋ ಮನವಿ ಮಾಡ್ತಾರೆ. ಅವರ ಮನವಿಗೆ ಸ್ಪಂದಿಸಿ ಸಂತ್ರಸ್ತೆಗೆ ಪವರ್ ಪ್ರತಿನಿಧಿ ಕರೆ ಮಾಡ್ತಾರೆ. ಪವರ್ ಪ್ರತಿನಿಧಿ ತನ್ನನ್ನು ಭೇಟಿ ಮಾಡುವ ವಿಳಾಸವನ್ನು ಕೂಡ ಸಂತ್ರಸ್ತೆ ತಿಳಿಸ್ತಾರೆ, ಎಲ್ಲಿ ಭೇಟಿ ಮಾಡಬೇಕು ಅಂತ. ನಮ್ಮ ತಂಡ ಆ ಸಂತ್ರಸ್ತೆಯನ್ನ ಭೇಟಿ ಮಾಡಿದ ನಂತರ ಅವರ ಮತ್ತು ನಮ್ಮ ತಂಡ ಜೊತೆಗಾಗಿರುವಂಥ ಮಾತುಕತೆ, ಸಂಭಾಷಣೆಯ ಬಗ್ಗೆ ನಾನು ಸರ್, ಈ ಪಾರ್ವತಿಯವರು ಮಾತನಾಡಿದ್ರು, ಪಾರ್ವತಿಯವರು ನಿಮಗೆ ಕರೆ ಮಾಡ್ತಾರೆ ಹಿಂಗಿದೆ ಅಂತ. ನಾನು ಆಗಲೇ ಹೇಳಿದೆ, ಒಂದು ಟೈಮ್ ಆ ಕ್ಯಾಲೆಂಡ್ರಲ್ಲಿ ನಮ್ಮ ಮೇಲೆ ಒಂದು ನಂಬಿಕೆ ಇತ್ತು. ನಮ್ಮ ಮೇಲೆ ಆಗಲ್ಲ, ಎವ್ರಿ ಟೈಮ್ ಪೀಪಲ್ ಕೆಪ್ಟ್ ದಟ್ ಹೋಪ್ಸ್ ಆನ್ ಅಸ್. ಈಗ ನೋಡಿ, ಇದು ಮಾತ್ರ ಅಲ್ಲ, ಹಾಸನದ ನಮ್ಮ ಹತ್ರ ಒಂದು ಹಲವಾರು ಲೆಟರ್ಗಳು ಬಂದಿದ್ದಾವೆ. ಇದು ಒಂದಲ್ಲ, ಆಲ್ರೆಡಿ ವಿ ಆರ್ ಇನ್ ಇನ್ವೆಸ್ಟಿಗೇಷನ್, ಅದನ್ನು ಮಾಡ್ತಾ ಇದ್ದೀವಿ ನಾವು. ಕೆಲವನ್ನು SITಗೆ ಇನ್ನೂ ಹಸ್ತಾಂತರ ಮಾಡಬೇಕು ನಾವು ಅಷ್ಟೇ. ಓಕೆ, ಇವರ ಪಾಪ ಕರ್ಮದ ಇಂಚು ಇಂಚು ನಮಗೆ ಬರೆದಿದ್ದಾರೆ. ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಇದೆಯಲ್ಲ, ಅದರ ಪಾಪ ಕರ್ಮದ ಇಂಚು ಇಂಚು ಯಾವ ರೀತಿ ಹೆಣ್ಣು ಮಕ್ಕಳು PhD ಮಾಡಬೇಕಾದ್ರೆ ಯಾವ ರೀತಿಯಾಗಿ ಹೋಗಿ ಮಲಗಬೇಕಿತ್ತು, ಯಾವ ಪ್ರೊಫೆಸರ್ ಕರ್ಕೊಂಡೋಗಿ ಮಲಗಿಸ್ತಾ ಇದ್ದ, ಯಾವ ಬಂಗ್ಲೆಗೆ ಕರ್ಕೊಂಡೋಗಿ ನನ್ನನ್ನು 3 ದಿನ ಬಿಟ್ಟಿದ್ದ ಒಂದು ಸಂತ್ರಸ್ತೆ ನಮಗೆ ಬರೀತಾರೆ. ಯಾವ ಹುಡುಗಿಯರ ಹೆಸರೊಟ್ಟಿಗೆ ಬರೀತಾರೆ ಅವರು, ಈ ಹುಡುಗಿಯರನ್ನು ಇಷ್ಟಿಷ್ಟು ದಿನ MP ಅವರ ಮನೆಗೆ ಕಳಿಸ್ಕೊಡ್ಲಾಗಿತ್ತು ಅಂತ ಬರೀತಾರೆ. ಹಲವಾರು ಲೆಟರ್ಗಳು ಬಂದವೆ. ಇವತ್ತು 1-2 ಲೆಟರ್ ಬಂದಿದ್ದಾವೆ. ನಂಬಿಕೆ ಇದೆ, ನಾವು ಸಂತ್ರಸ್ತರೊಟ್ಟಿಗೆ ನಿಂತ್ಕೋತೀವಿ, ನ್ಯಾಯ ಕೊಡಿಸೋದ್ರಲ್ಲಿ ನಮ್ಮದು ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ನಾವು ಅನ್ನೋದು ಇದೇ ರೀತಿ ನಮಗೆ ಬಂದಿದೆ. ನಾನು ಇನ್ವೆಸ್ಟಿಗೇಷನ್ ಜರ್ನಲಿಸಮಲ್ಲಿ ವಿ ಇನ್ವೆಸ್ಟಿಗೇಟ್. ಓಕೆ, ನನಗೆ ಈ ಕಾಲ್ ಬಂದಾಗಲೇ, ಸರ್ ಇಂತೆಂಥ ಒಂದು ಸಂತ್ರಸ್ತೆ ನಿಮ್ಮ ಹತ್ರ ಮಾತಾಡಬೇಕಂತೆ, ಮೀಟ್ ಮಾಡಬೇಕಂತೆ. ನಾನು ಅವ್ರಿಗೆ ಹೇಳ್ತೀನಿ, ಪಾರ್ವತಿಯವರಿಗೆ, ಅವ್ರಿಗೆ ಆಫೀಸ್ ಕಳಿಸಿ ಅಂತ. ಆಫೀಸ್ ಬೇಡ ಸರ್, ಅವ್ರಿಗೆ ಬರಲಿಕ್ಕೆ ಮುಖ ತೋರಿಸ್ಬೇಕಲ್ಲ, ಆಫೀಸಲ್ಲೆಲ್ಲ CCTV ಎಲ್ಲ ಇರುತ್ತೆ, ನೀವು ಹೋಗಿ ಸರ್ ಅಂತ. ನಾನು ಆಯ್ತಮ್ಮ ಹೋಗಿ ಬರ್ತೀನಿ, ಸಂತ್ರಸ್ತೆ ಎಲ್ಲಿದ್ದಾರೆ ಹೋಗಿ ಬರ್ತೀನಿ ಅಂತ. ಐ ಕಾಲರ್, ಐ ಥಿಂಕ್ ನೀವು ಅದೇ ಕಾಲ್. ಬಟ್ ನಾನೇನು ಮಾಡ್ತೀನಿ ಅಂದರೆ, ದಿಸ್ ಈಸ್ ವೆರಿ ಸೆನ್ಸಿಟಿವ್ ಕೇಸ್. ಐ ರೆಕಾರ್ಡ್ ಈಚ್ ಆಫ್ ದ ಟ್ರಾನ್ಸಾಕ್ಷನ್ಸ್. ನಮ್ಗೆ ಗೊತ್ತಿತ್ತು ಇದರಲ್ಲಿ ದುರುಳರ ಕೈವಾಡನೂ ಇರಬಹುದು ಅಂತ. ಖಂಡಿತ ಹೌದು. ದಟ್ಸ್ ವೈ ಐ ರೆಕಾರ್ಡ್ ಈಚ್ ಆಫ್ ಮೈ ಕಾಲ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಐ ಥಿಂಕ್ ದಟ್ ಯು ವಾಂಟೆಡ್ ಟು ಶೋ. ಎಸ್. ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಪವರ್ ಟಿವಿ ಮತ್ತು ಆ ಸಂತ್ರಸ್ತೆಯ ನಡುವಿನ ಎಕ್ಸ್ಕ್ಲೂಸಿವ್ ಸಂಭಾಷಣೆಯನ್ನ. ಏನು ಹೇಳ್ತಾರೆ ಸಂತ್ರಸ್ತೆ ಆ ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಹೇಳಿ ಅಣ್ಣ. ಎಲ್ಲಿದ್ದೀರಕ್ಕ? ಕೆಲಸದಲ್ಲಿದ್ದೀನಿ ಅಣ್ಣ. ಅದೇ ಅಲ್ಲಿ ಬರ್ತಾ ಇದ್ದೀನಿ ನಾನು. ಇಲ್ಲಿ ಬರ್ತಾ ಇದ್ದೀರಾ? ಎಲ್ಲಿ ಬರ್ಲಿಪ್ಪ? ಇವಾಗ ಜಲ ಹತ್ರ ಬರ್ಬೇಕು, ನನ್ಗೆ ಅರ್ಧ ಗಂಟೆ ಆಗುತ್ತಣ್ಣ. ಅಲ್ಲ, ಎಲ್ಲಿ ಬರ್ಲಿ ಹೇಳಿ, ನೀವು ಎಲ್ಲಿದ್ದೀರ ಅಲ್ಲೇ ಹತ್ರ ಬರ್ತೀನಿ. ನಾನು ಇಲ್ಲಿ ಅಡ್ರೆಸ್ ಗೊತ್ತಿಲ್ಲ ಅಣ್ಣ, ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲಿ ಅಂದಾಜು? ಒಂದು ಇದು ಲಾಲ್ಬಾಗ್ ಹತ್ರ. ಲಾಲ್ಬಾಗ್? ಎಲ್ಲಿ? ಯಾವ ಲಾಲ್ಬಾಗು? ಇಲ್ಲಿ ಲಾಲ್ಬಾಗ್ ಅಣ್ಣ, ಇದು ನ್ಯಾಷನಲ್ ಕಾಲೇಜು ಲಾಲ್ಬಾಗು. ಜಯನಗರದ ಹತ್ರ? ಜಯನಗರ. ಓ, ಅಲ್ಲಿಗೆ ಹೆಂಗ್ ಹೋಗ್ತೀರಿ ನೀವು? ಬಸ್ಸಲ್ಲಿ ಹೋಗೋದು? ಹೆಂಗ್ ಹೋಗೋದು ಡೈಲಿ? ಮೆಟ್ರೋಗ್ ಬರ್ತೀನಿ ಅಣ್ಣ. ಮೆಟ್ರೋಗಾ? ಮೆಟ್ರೋಗ್ ಬರ್ತೀನಿ, ಬಸ್ಸಾಗ್ ಬರ್ತೀನಿ, ಮೆಟ್ರೋಗ್ ಬರ್ತೀನಿ. ಅಲ್ಲ, ಅಲ್ಲೇ ಬರ್ಲಾ ಮೆಟ್ರೋದ ಹತ್ರ? ಬನ್ನಿ ಅಣ್ಣ ಮಾತಾಡಿ. ಯಾವ ಮೆಟ್ರೋ ಹತ್ರ? ಮೆಟ್ರೋ ಲಾಲ್ಬಾಗಲ್ಲೇ, ನೆಕ್ಸ್ಟ್ ಗೇಟ್ ಅಂದ್ರೆ ಇಳಿಸ್ತಾರೆ. ಅಲ್ಲಲ್ಲ, ಮೆಟ್ರೋ ಗೇಟ್. ಇವಾಗ ಅರ್ಜೆಂಟ್ ಹೋಗ್ತೀರಣ್ಣ? ಹೌದೌದು, ನಾನು ನಿಮ್ಗೆ ಮೀಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಅಲ್ದವ್ರು ನಾವು ವೇಟ್ ಮಾಡಿದ್ರೆ ಸಂಜೆ ಬಂದು ಮೀಟ್ ಮಾಡ್ಬಿಟ್ಟು ವಾಪಸ್ ಬರ್ತಿದ್ದೆ ನಾನು. ಅಲ್ಲ, ನೀವು ಅಲ್ಲೇ ಮನೆಯಲ್ಲೇ ಇರೋದು? ಅಲ್ಲೇ ಇರೋದಾ? ಒಂದು ಹಪ್ತೆ ಒಂದು ವಾರ ಮಾತ್ರ ಇಲ್ಲಿರೋದು. ನಾನು ಅಪ್ ಅಂಡ್ ಡೌನ್ ಮಾಡ್ತಾ ಇರೋದು.
ಅಲ್ಲಲ್ಲ ನಾನೀಗ ಬರ್ತೀನಿ, ಮತ್ತೆ ಸಂಜೆ ಎಲ್ಲ ಬೇರೆ ಹೋಗ್ತೀನಿ ಅದಕ್ಕೆ. ಈಗ ಎಲ್ಲಿ ಬರ್ಲಿ ನಾನು? ಅದೇ ನೆಕ್ಸ್ಟ್ ಗೇಟ್ ಲಾಲ್ಬಾಗ್ ನೆಕ್ಸ್ಟ್ ಗೇಟ್ ಅಂದ್ರೆ ಇಳಿಸ್ತಾರಣ್ಣ. ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಬಂದು ಫೋನ್ ಮಾಡ್ಲಾ, ಅಲ್ಲಿ ಬರ್ತೀರಾ? ಹಾ ಓಕೆ, ಹೊರಡ್ತೀನಿ ನಾನು, ಬರ್ತೀನಿ ಒಂದು 15-20 ನಿಮಿಷ ಅಲ್ಲಿ ಇರ್ತೀನಿ. ಆಯ್ತು. ಆ ಮಹಿಳೆ ಏನು ಮಾತನಾಡಿದ್ರು ಅನ್ನೋ ಸರ್, ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಬನ್ನಿ ಅಂತ ಹೇಳಿ. ಈ ಮಹಿಳೆ ಮೊದಲು ನಮಗೆ ಜಾಲಹಳ್ಳಿ ಕ್ರಾಸ್ ಹತ್ರ ಬನ್ನಿ ಅಂತ ಪಾರ್ವತಿ ಅವ್ರ ಹತ್ರ ಹೇಳ್ತಾರೆ. ಓಕೆ. ನಾವು ಜಾಲಹಳ್ಳಿ ಕ್ರಾಸ್ಗೆ ಹೊರಡ್ತೀವಿ. ಹೊರಡಿ ಅಲ್ಲಿ ಹೋಗುವಾಗ ಫೋನ್ ಮಾಡಿದರೆ ಅವರಿಲ್ಲ, ನಾನು ಲಾಲ್ಬಾಗ್ ಹತ್ರ ಇದ್ದೀವಿ ಅಂತ ಹೇಳ್ತಾರೆ. ನಾನು ಇಲ್ಲಿ ಯಾವ ಲಾಲ್ಬಾಗ್? ಲಾಲ್ಬಾಗ್ ಅಂದರೆ ಎಷ್ಟು ಕಡೆ ಊರು, ಆ ಲಾಲ್ಬಾಗ್ ಮಾತಾಡ್ತಾರೆ, ಏನಾಗಿ ಗೊತ್ತಾಗಿಲ್ಲ ನನಗೆ. ಅದಕ್ಕೆ ಜಯನಗರ ಲಾಲ್ಬಾಗ್ ಹತ್ರ ಇದ್ದೀನಿ. ಆಯ್ತು, ಅಲ್ಲೇ ಬರ್ತೀವಿ ಅಂತ ಹೋಗ್ತೀವಿ ನಾವು. ಅಲ್ಲೇ ಬರ್ತೀವಿ ಅಂತ ನಾವು ಹೋಗ್ತೀವಿ. ಜಯನಗರದ ಹತ್ರ ಡಬಲ್ ರೋಡ್ ಹತ್ರ ಹೋಗೋ ಫೋನ್ ಮಾಡಿದ್ರೆ ಇವ್ರು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಓಕೆ. ಟ್ರೈ ಮಾಡ್ತೀವಿ, ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಮಾಡಿ, ಓ ಇದೇನೋ ಯಾರಾಗ ಗೊತ್ತಿಲ್ಲಪ್ಪ ನಮಗೆ ಅಂತ ನಾವು ರಿಟರ್ನ್ ಬರ್ತೀವಿ. ರಿಟರ್ನ್ ಬರುವಾಗ ವಾಪಸ್ ಪಾರ್ವತಿ ಅವರು ಫೋನ್ ಮಾಡ್ತಾರೆ. ಇಲ್ಲ ಸರ್, ಅಲ್ಲಿ ಅವರ ಓನರ್ ತಗೊಂಡ್ಬಿಟ್ಟು ನನ್ನ ಹತ್ರ ಮಾತಾಡಿದರು, ಫೋನ್ ಕಾಲು. ಓನರ್ ಹೇಳಿದರು, ಇವತ್ತು ನನ್ನ ತಂಗಿಯ ಕಾಲ್ ಫ್ರ್ಯಾಕ್ಚರ್ ಆಗಿದೆ, ನಾನು ಕಳಿಸ್ಲಿಕ್ಕಾಗಲ್ಲ. ಯಾಕಂದರೆ ನೀವು ಆ ಆಡಿಯೋದಲ್ಲಿ ಕೇಳಿಸಿರ್ತೀರಿ, ಅವರೇ ಹೇಳ್ತಾರೆ, ನನ್ನ ಅಕ್ಕ ಅಂತ ನೀವು ಮಾತಾಡಿ ವಾಪಸ್ ಕಳಿಸ್ಕೊಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾರೆ ಓನರ್ಗೆ. ಓನರ್ ಹೇಳ್ತಾರೆ, ಇಲ್ಲ ನನ್ನ ತಂಗಿಗೆ ಫೋನ್ ತಗೊಂಡು ಓನರ್ ಸ್ವಿಚ್ ಆಫ್ ಮಾಡಿಬಿಟ್ರಂತೆ ಫೋನು, ಇವತ್ತು ಕಳಿಸ್ಲಿಕ್ಕಾಗಲ್ಲ ಅಂತ ಬಂದಾಗ ಪಾರ್ವತಿಯವರು ಪುನಃ ಹೇಳ್ತಾರೆ, ಇಲ್ಲ ಸಂಜೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸಿಗ್ತಾರಂತೆ ಇಬ್ಬರು, ನೀವು 6:15ಗೆ ಮನೆಗೆ ಹೋಗ್ಬೇಕಂತೆ ಅವ್ರದ್ದು ಅಂತ. ಮನೆ ಅಡ್ರೆಸ್ ಕಳಿಸ್ತಾರೆ ನಮಗೆ. ಮನೆ ಅಡ್ರೆಸ್ ಕಳಿಸ್ದಾಗ ನಾನು ಹೇಳ್ತೀನಿ, ನನಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಸಿಗ್ತಾರಾದರೆ ಮಾತ್ರ ಹೋಗ್ತೀನಿ, ಇಲ್ಲಾಂದರೆ ನಾನು ಹೋಗಲ್ಲ ಅಂತ ನಾನು ಮೆಸೇಜ್ ಮಾಡ್ತಾರೆ. ಅವರು 6:15ಗೆ ಮೆಸೇಜ್ ಮಾಡ್ತಾರೆ, ಇಲ್ಲ 6:30-7 ಗಂಟೆಗೆ ನೀವು ಅವರ ಮನೆಗೆ ಹೋಗ್ಬೇಕಂತೆ, ಅವರಿಬ್ಬರು ಕೂತ್ಕೊಂಡು ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಅಂತ. ಓಕೆ. ಐ ಥಿಂಕ್ ದಟ್ಸ್ ಅವರ್ ಡ್ಯೂಟಿ ವೆನ್ ಸಂಬಡಿ ಈಸ್ ಟ್ರಸ್ಟಿಂಗ್ ಅಸ್. ಎಸ್ ಎಸ್. ಆ್ಯಂಡ್ ವಿ ಆರ್ ನಾಟ್ ಫೂಲ್ಸ್ ಆಲ್ಸೋ. ನಾವು ಅಷ್ಟು ಇವರ ಟೀಮ್ ಎಣಿಸಿದಂಗೆ ನಾವು ಫೂಲು ಅಲ್ಲ. ವಿ ಆರ್ ಲಿಟಲ್ ಬಿಟ್, ಸ್ವಲ್ಪ ಆದರೂ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ವಿ. ಇಟ್ ಆಲ್ ಓಕೆ, 6:30 ಐ ವಿಲ್ ಗೋ ಎಟ್ 6:30. ನಾನು ಹೋಗ್ತೀನಿ. ಹೋದಾಗ ಒಂದು ಸರ್ಪ್ರೈಸ್ ಕಾದಿತ್ತು. ಅವ್ರ ಹಸ್ಬೆಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಮನೆ ಹತ್ರ ಹೋಗ್ತೀನಿ, ಫೋನ್ ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಅವ್ರ ಅಡ್ರೆಸ್ ಕೊಟ್ಟಿರ್ತಾರೆ. ಅಡ್ರೆಸ್ ಕೊಟ್ಟು ಹೋಗಿರ್ತೀನಿ. ನಾವು ಮನೆ ಅಂದರೆ ಒಂದು ಚಿಕ್ಕ ಮನೆ ಅಂದರೆ ಒಂದು ಕಾಟ್, ಒಂದು ಟೇಬಲ್ ಹಾಕುವಂಥದ್ದು ಕಾಟು, ಒಂದು ಚಿಕ್ಕ ಬಾತ್ರೂಮ್ ಕಮ್ ಟಾಯ್ಲೆಟ್, ಅಷ್ಟು ಬಿಟ್ಟರೆ ಇಷ್ಟೇ ದೊಡ್ಡ ಮನೆ. ಬಟ್ ನಾನು ಮನೆಗೆ ಎಂಟ್ರಿ ಹೊಡಿತಾನೆ CCTV ಕ್ಯಾಮ್ರಾ ಹಾಕಿದ್ದಾರೆ ಮನೆಗೆ, ಹೊಸದು. CCTV ಕ್ಯಾಮ್ರಾ ಅಂದರೆ ನೋಡಿ, ನಾನು ಅದನ್ನೇ ಕಾಣಿಸ್ತಾ ಇರೋದು. ಆ ಮನೆ ನೋಡಿ, ಆ ಮನೆಗೆ ಒಂದು CCTV ಕ್ಯಾಮ್ರಾ ನೋಡಿ, ಅಂದರೆ ಅವರನ್ನು ಅಲ್ಲಿನೂ ಫೋರ್ಸ್ಫುಲಿಯಾಗಿಟ್ಟಿತ್ತು. ಆ ಮನೆಗೆ ಯಾರು ಬರ್ತಾರೆ, ಏನು ಮಾಡ್ತಾರೆ, ಅವರನ್ನು ಯಾರಾದರೂ ಸಂತ್ರಸ್ತೆಯನ್ನು ಮೀಟ್ ಮಾಡಲಿಕ್ಕೆ ಬರ್ತಾರಾ? ಐ ವಾಸ್ ಶಾಕ್ಡ್ ಟು ಸಿ ದಟ್ CCTV ಕ್ಯಾಮ್ರಾ. ನೀವು ನಿಮ್ಮ ಮನೆಗಳಲ್ಲೂ ಇವತ್ತು ನಾವು CCTV ಕ್ಯಾಮ್ರಾ. ಅವರು ಒಂದೊತ್ತಿನ ಊಟಕ್ಕೂ ಕಷ್ಟಪಡುವವರು, ಮನೆಯಲ್ಲಿ ಒಂದು ಟೇಬಲ್ ಬಿಟ್ಟರೆ ಬೇರೆ ಏನಿಲ್ಲ, ಒಂದು ಕಾಟ್ ಇರುವಷ್ಟು ಜಾಗ ಮಾತ್ರ ಇದೆ, ಅದು ಬಿಟ್ಟರೆ ನಥಿಂಗ್ ಈಸ್ ದೇರ್ ಇನ್ ಹೌಸ್. ಐ ವಾಸ್ ಶಾಕ್ಡ್ ಟು ಸಿ ದಿಸ್ ಕೈಂಡ್ ಆಫ್. ನನಗೆ ಅಲ್ಲಿ ಐ ವಾಸ್ ಶಾಕ್ಡ್. ನನಗೆ ಗೊತ್ತಾಗುತ್ತೆ, ಇದು ಏನೋ ಇಲ್ಲಿ ಇವರನ್ನು ಯಾವುದೋ ತಂದು ಇವರನ್ನು ಇಟ್ಟಿದ್ದಾರೆ, ಇವರು ಯಾರ್ದೋ ಸುಪರ್ದಿಯಲ್ಲಿದ್ದಾರೆ. ದೆನ್ ಐ ಆಸ್ಕ್ ಮೈ ಕಲೀಗ್, ಇಲ್ಲಿ ಆಗುವ ಎಲ್ಲ ಕನ್ವರ್ಸೇಷನ್ಗಳನ್ನ ರೆಕಾರ್ಡ್ ಮಾಡ್ಕೊ ಅಂತ. ಕರೆಕ್ಟ್. ನಾವು ಅದನ್ನು ನೋಡಿ ನಂಬಿ ಒಳಗಡೆ ಹೋಗ್ಬಿಡ್ತಾ ಇದ್ರೆ ಇವ್ರು ನಾಳೆ ಏನು ಬೇಕಾದ್ರೆ ಹೇಳ್ತಾ ಇದ್ರು, ಬಂದು ಹಿಂಗೆ ಮಾಡಿದ್ರು, ಹಂಗೆ ಹೇಳಿದ್ರು ಅಂತ. ಅದನ್ನು ಟ್ರೈ ಮಾಡಿದ್ರು ಇವರು. ಬಟ್ ವಾಟ್ ಐ ಸೇ, ಮೈ ಟೀಮ್ ಟೋಲ್ಡ್ ರೆಕಾರ್ಡ್ ದಿಸ್. ಮನೆ ಒಳಗಡೆ ಹೋಗ್ತೀವಿ, ಅವರ ಹಸ್ಬೆಂಡ್ ಇರ್ತಾರೆ, ಅವರಿರಲ್ಲ, ಹೆಂಡತಿ ಇರಲ್ಲ. ಅವ್ರು ಇರ್ತಾರೆ ಅಂತ ಕರ್ಸ್ಕೊಟ್ರು ನಮ್ಮನ್ನು, ಇರಲ್ಲ. ನೋಡಿ, ಡೋಂಟ್ ಯು ಫೀಲ್ ಎನಿಥಿಂಗ್ ಸಸ್ಪಿಷಿಯಸ್ ಇನ್ ದಿಸ್? ಅಫ್ಕೋರ್ಸ್ ಸರ್. ಒಂದೊತ್ತಿನ ಊಟಕ್ಕೂ ಕಷ್ಟಪಡುವವರು, ಕೂಲಿಗಾಗಿ ದಿನ ಹೋಗಬೇಕಾಗಿರುವವರು, ಮನೆಯಲ್ಲಿ ಒಂದು ಕಾಟ್ ಬಿಟ್ಟರೆ ಮಲಗಲಿಕ್ಕೆ ಕೂತ್ಕೊಳ್ಳಿಕ್ಕೆ ಒಂದು ಚೇರು ಇಲ್ಲ, ಅಂಥ ಮನೆಗೆ ಇಂಥ CCTV. ದಟ್ ವಾಸ್ ವೈಫೈ CCTVನೂ ಅಲ್ಲ, ಇಟ್ ಈಸ್ ಕನೆಕ್ಟೆಡ್ ವೈರ್ಡ್ CCTV. ಕಾಸ್ಟ್ಲಿ CCTVನೇ ಅದು. ಕಾಸ್ಟ್ಲಿ CCTV. ಎಸ್ ಎಸ್. ಓಕೆ. ಅದನ್ನು ಹಾಕ್ಬಿಟ್ಟು ಅವರನ್ನು ಕಾಯುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ. ಸಿ ದ ಕನ್ವರ್ಸೇಷನ್ ಆಫ್ ಮೈಂಡ್ ವಿತ್ ದೆಮ್.
ಐ ಥಿಂಕ್ ನೆಕ್ಸ್ಟ್ ವಿಡಿಯೋ ವಿಲ್ ಶೋ. ಎಸ್ ಎಸ್ ನಾನು ಅಲ್ಲಿ ಐ ಥಿಂಕ್ ವಿ ವಿಲ್ ಶೋ ದ ವಿಡಿಯೋ ಪಾಸ್. ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಸಣ್ಣ ಬ್ರೇಕ್ ಆಗಿದೆ. ಒಟ್ಟಾರೆ ಅದನ್ನು ಹೇಳಿದ್ರಲ್ಲ, ಪವರ್ ಟಿವಿ ಅವರು ದೌರ್ಜನ್ಯ ಮಾಡಿದ್ರು, ಅವ್ರ ಮೇಲೆ ಏನೋ ಬೆದರಿಸಿ ಹೆದರಿಸಿ ಅವ್ರ ಮೇಲೆ ದೂರು ದಾಖಲು ಮಾಡುವಂಥ ಒತ್ತಾಯವನ್ನು ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಹೆದರಿಕೆ ಬೆದರಿಕೆ ಹೇಗಿತ್ತು ಅಂತ ಅವ್ರು ಹೇಳ್ತಾರಲ್ಲ, ಅದನ್ನು ನಿಮ್ಮ ಮುಂದೆ ವಿಡಿಯೋ ಸಾಕ್ಷ್ಯ ಸಮೇತ ಇಡ್ತೀವಿ.